1912 ಇಸ್ವಿಯಲ್ಲಿ ಏಪ್ರಿಲ್ 14ನೇ ತಾರೀಕು 1912 ಇಸ್ವಿಯಲ್ಲಿ ಅಟ್ಲಾಂಟಿಕ್ ಓಷನ್ ಅಲ್ಲಿ ಒಂದು ದೊಡ್ಡ ಹಡಗು 2224 ಜನರನ್ನು ಹೊತ್ತುಕೊಂಡು ಆ ಹಡಗು ಪ್ರಯಾಣ ಮಾಡುತ್ತಾ ಹೋಗುತ್ತಿತ್ತು. ಇದುವರೆಗೂ ಕಂಡಂತ ಇತಿಹಾಸದಲ್ಲಿ ಕಂಡಂತ ಒಂದು ದೊಡ್ಡ ಹಡಗು. ಏನೇ ಮಾಡಿದ್ರು ಅದು ಮುಳುಗುವುದಿಲ್ಲ, ಏನೇ ಮಾಡಿದ್ರು ಅದು ಮುರಿದು ಹೋಗುವುದಿಲ್ಲ, ಏನೇ ಮಾಡಿದ್ರು ಅದ್ರ ಒಳಗೆ ನೀರು ಬರುವುದಿಲ್ಲ ಎಂಬುದಾಗಿ ನೋಡಿ 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 ಕಟ್ಟಿದಂತ ಒಂದು ಹಡಗು. ಹೊರಟು ಸ್ವಲ್ಪ ಸಮಯದಲ್ಲಿ ಮಧ್ಯರಾತ್ರಿ 11:40 ಸರಿಯಾಗಿ ಅದು ಒಂದು ಇಬ್ಬನಿಯಲ್ಲಿ ಕ್ರ್ಯಾಶ್ ಆಗಿ ಅದು ಮುಳುಗಲು ಪ್ರಾರಂಭಿಸಿತು. ಅದು ಮುಳುಗಲು ಎಷ್ಟು ಹೊತ್ತು ತಗೊಂಡಿತ್ತು ಅಂದರೆ ಸರಿಯಾಗಿ 2 ಅವರ್ 40 ನಿಮಿಷ 2 hours 40 minutes ತಗೊಂಡು ಫುಲ್ ಆಗಿ ಮುಳುಗುವುದಕ್ಕೆ. ಅದು ಮುಳುಗುವುದಕ್ಕೆ 2 hours 40 minutes ತಗೊಂಡು ಹೊಡೆದಿದ್ದು 11:40 ಮುಳುಗಿದ್ದು. ಅದಾದ ಮೇಲೆ 3 ತಾಸಿನ ನಂತರ ಅದು ಮುಳುಗ್ತಾ ಇದೆ. ಹೊಡೆದ್ಬಿಡ್ತು, ಮುಳುಗ್ತಾ ಇದೆ. ಸ್ವಲ್ಪ ನೀರು ಒಳಗೆ ಬರ್ತಾ ಇದೆ ಎಂಬುದಾಗಿ ಎಲ್ಲರಿಗೂ ಗೊತ್ತಾಯಿತು. ಎಷ್ಟು ಜನ ಇದ್ದಾರೆ? 2224 ಜನರಿದ್ದಾರೆ. ಆದ್ರೆ ಅದರಲ್ಲಿ ಲೈಫ್ ಬೋಟ್ ಅಲ್ಲಿ ಲೈಫ್ ಜಾಕೆಟ್ ಹಾಕೊಂಡು ಎಲ್ಲರಿಗೂ ಲೈಫ್ ಬೋಟ್ ಇದೆ. ಆ ಬೋಟ್ ಅಲ್ಲಿ ತುಂಬಾ ಲಕ್ಸುರಿ, ಬಂದಿರುವ ಎಲ್ಲರಿಗೂ ಸೇಫ್ಟಿ ಪ್ರಿಕಾಷನ್ಸ್ ಇದೆ, ಎಲ್ಲರಿಗೂ ಲೈಫ್ ಬೋಟ್ ಇದೆ, ಲೈಫ್ ಜಾಕೆಟ್ ಇದೆ, ಎಲ್ಲರಿಗೂ ಇದ್ದರೂ ಕೂಡ ತಪ್ಪಿಸಿಕೊಂಡದ್ದು ಎಷ್ಟು ಜನ ಗೊತ್ತಾ? ಬರೀ 710 ಜನ, 710 ಪೀಪಲ್. 2224 ಜನರಲ್ಲಿ ಬರೀ 710 ಜನರು ಮಾತ್ರ ಲೈಫ್ ಬೋಟ್ ಅಲ್ಲಿ ತಪ್ಪಿಸಿಕೊಂಡರು. ಹೆಚ್ಚು ಕಡಿಮೆ 3 ತಾಸುಗಳು ಅವರಿಗೆ ಸಮಯವಿತ್ತು ತಪ್ಪಿಸಿಕೊಳ್ಳಲು, ಆದರೆ ಅವರು ತಪ್ಪಿಸಿಕೊಳ್ಳಲಿಲ್ಲ. ದೇವರು ಕೊಟ್ಟಂತ ಅವಕಾಶವನ್ನು ನೀವು ಉಪಯೋಗಿಸದೇ ಇದ್ದರೆ ಒಂದು ದಿವಸ ಕಣ್ಣೀರು ಸುರಿಸುವ ದಿವಸಗಳು ಬರುತ್ತದೆ. ಅರ್ಥವಾಗುತ್ತಿರೋರು ಮಾತ್ರ ಕೈಗಳನ್ನ ಮೇಲೆತ್ತಿ ಅಲೆಯಲ್ಲಿ ಹೇಳ್ರಿ ಹಲ್ಲೆಲೂಯಾ. ದೇವರೊಂದು ಅವಕಾಶವನ್ನು ನನ್ನ ಜೀವಿತದಲ್ಲಿ ಕೊಡುತ್ತಾ ಇದ್ದಾನೆಂದರೆ ಒಂದನ್ನು ನಾನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ದೇವರು ನನ್ನನ್ನು ಉಪಯೋಗಿಸುತ್ತಿದ್ದಾನೆ, ದೇವರು ನನ್ನನ್ನು ಪ್ರೀತಿಸುತ್ತಿದ್ದಾನೆ, ದೇವರು ಅನೇಕರನ್ನು ನನ್ನ ಮೂಲಕ ರಕ್ಷಿಸಲು ನೋಡುತ್ತಿದ್ದಾರೆ, ನನ್ನ ಮೂಲಕ ಅನೇಕರನ್ನು ರಕ್ಷಣೆಯ ದಾರಿಗೆ ನಡೆಸಲು ನೋಡುತ್ತಿದ್ದಾನೆ, ನನ್ನ ಮೂಲಕ ನನ್ನ ಕುಟುಂಬವನ್ನು ಮೇಲೆತ್ತಲು ನೋಡುತ್ತಿದ್ದಾನೆ, ನನ್ನ ಮೂಲಕ ಅನೇಕರನ್ನು ಬಿಡಿಸಲು ನೋಡುತ್ತಿದ್ದಾನೆ, ನನ್ನ ಮೂಲಕ ಅನೇಕರ ಬಂಧನವನ್ನು ಮುರಿಯಲು ನೋಡುತ್ತಿದ್ದಾನೆ, ನನ್ನ ಮೂಲಕ ಅನೇಕರ ವ್ಯಾಧಿಗಳನ್ನು ನೀಗಿಸಲು ಆತನು ನೋಡುತ್ತಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇವರು ದೇವರು ಕೊಟ್ಟಂತ ಅವಕಾಶವನ್ನು ಇವರು ಉಪಯೋಗಿಸಿಕೊಳ್ಳಲಿಲ್ಲ, ಆದ್ದರಿಂದ ಇವರ ಕಣ್ಣೀರಿಗೆ ಇದು ಕಾರಣವಾಯಿತು. ದೇವರು ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರ, ಅದನ್ನು ಉಪಯೋಗಿಸಿಕೊಳ್ಳ್ರಿ. ಸಾಕ್ಷಿ ಹೇಳಲು, ಪ್ರಾರ್ಥನೆ ಮಾಡಲು, ಪ್ರೈಸ್ ದಿ ಲಾರ್ಡ್, ವಾಕ್ಯವನ್ನು ಸಾರಲು, ಅನೇಕರನ್ನು ರಕ್ಷಣೆಯ ಮಾರ್ಗದಲ್ಲಿ ನಡೆಸಲು, ಪ್ರೈಸ್ ದಿ ಲಾರ್ಡ್, ಅನೇಕರನ್ನು ಕತ್ತಲೆ ಮಾರ್ಗದಿಂದ ಬೆಳಕಿಗೆ ನಡೆಸಲು, ದೇವರ ಸನ್ನಿಧಾನಕ್ಕೆ ಕರೆತರಲು, ಸಭೆಯಲ್ಲಿ ಕೆಲಸ ಮಾಡಲು, ಏನೋ ಒಂದಕ್ಕೆ ದೇವರು ಅವಕಾಶವನ್ನು ಕೊಡ್ತಾ ಇದ್ದಾರ. ಇದು ಅವ್ರು ಮಾಡಬೇಕು, ಇದು ಇವ್ರು ಮಾಡಬೇಕು, ಸಭೆಯಲ್ಲಿ ಏನೋ ಕೆಲಸ ಇದೆ, ಇವ್ರು ಅವ್ರು ಮಾಡುವ ಕೆಲಸ ಎಂಬುದಾಗಿ ಬಿಡ್ಬಿಡ್ರಿ. ನೀವು ಮಾಡ್ರಿ, ನೀವು ಉಪಯೋಗಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸುವ ದೇವರಾಗಿದೆ.